ವೀಣಾ ಯಾಕ್ರಿ ಹಿಂಗೆ ಬಡ್ಕೋತಾ ಇದ್ದೀರಾ? ನಾನು ಇಲ್ಲೇ ಇದ್ದೀನಿ, ಮನೆ ಬಿಟ್ಟು ಓಡೋಗಿಲ್ಲ. ಏಯ್ ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಓ ತಲೆ ನೋವ್ತಾ ಇದೆ ಕಣೆ, ಒಂದು ಗ್ಲಾಸ್ ಮಜ್ಜಿಗೆ ತಗೊಂಬಾರೆ ವೀಣಾ. ವೀಣಾ ಏನು ಗೊತ್ತಾ, ರಾತ್ರಿ ಒಂದು ಕೆಟ್ಟ ಕನಸು ಕಣೆ. ಅಪ್ಪ ಅಮ್ಮ ಆ ವೆಂಕಿ ಚೆಲುವಿ ಅವರೆಲ್ಲ ನಮ್ಮನೆಲ್ಲೇ ಇದ್ದಾರೆ ಅನ್ನೋ ಹಾಗೆ. ಅದು ಕನಸಲ್ಲ, ಅದು ವಾಸ್ತವ. ಅವರೆಲ್ಲರೂ ನಮ್ಮನೆಯಲ್ಲೇ ಇದ್ದಾರೆ. ಏನ ಅವರೆಲ್ಲ ನಮ್ಮನೆಲ್ಲೇ ಇದ್ದಾರಾ? ಮತ್ತೆ ಯಾಕೆ ನೀನು ನನಗೆ ಹೇಳಿಲ್ಲ? ಹೇಳೋದಕ್ಕೆ ನಿನ್ನೆ ರಾತ್ರಿ ನೀವು ಬಿಟ್ಟಿರ್ತಾನೆ. 100 ಸಲ ಬಾಯಿ ಬಡ್ಕೊಂಡೆ, ಬೇಡ ರೀ ಇಲ್ಲಿ ಮಾತಾಡಬೇಡಿ, ರೂಮ್ ಒಳಗಡೆ ಹೋಗಿ ಮಾತಾಡೋಣ ಅಂತ. ನೀವೆಲ್ಲ ನನ್ನ ಮಾತನ್ನು ಕೇಳಿಸ್ಕೊತೀರಾ? ಅವರೆಲ್ಲರ ಎದುರುಗಡೆ ಬಾಯಿ ಬಂದಂಗೆ ಹುಚ್ಚುಚ್ಚಾಗಿ ಮಾತಾಡಿದ್ರಿ. ಈಗ ನಿಮ್ಮ ಬಂಡವಾಳ ಎಲ್ರಿಗೂ ಗೊತ್ತಾಗಿದೆ. ಹೌದಾ? ನನಗೆ ಗೊತ್ತಾಗಿಲ್ಲ ಕಣೆ. ಹೆಂಗೆ ಗೊತ್ತಾಗ್ಬಿಡುತ್ತೆ? ನೀವಾಗಿರ್ಲಿಲ್ವಲ್ಲ, ಒಳಗಡೆ ಪರಮಾತ್ಮ ಮಾತಾಡ್ತಿದ್ದ. ಅವರು ಇಲ್ಲೇ ಯಾಕಿದ್ದಾರೆ? ನೀನು ಅವ್ರನ್ನ ಕಳಿಸ್ಕೊಡ್ಬೇಕು ತಾನೆ? ಯಾವಾಗಲೂ ಅವ್ರನ್ನ ಕಳಿಸೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ. ಮೊದಲನೇದಾಗಿ ಅವ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ನೀವೇನಾದರೂ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ರ? ಇಲ್ಲ. ಕೇಳಕ್ಕೆ ಹೋಗ್ಬಿಟ್ರೆ ಅವ್ರು ಎಲ್ಲಿ 4 ದಿನ ಉಳ್ಕೊಂಡು ಬಿಡ್ತಾರೋ, ಮತ್ತೆ ನಿಮ್ಮ ಖರ್ಚು ಜಾಸ್ತಿ ಆಗ್ಬಿಡ್ತೋ ಅನ್ನೋ ಯೋಚನೆ ನಿಮಗೆ. ಅತ್ತೆಗೆ ಹುಷಾರಿರಲಿಲ್ಲ, ಅದು ನನಗೆ ಗೊತ್ತಾಯಿತು. ಅದಕ್ಕೆ ನಾನೇ ಹೋಗಿ ಬಲವಂತ ಮಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಹೌದಾ? ಅಮ್ಮಂಗೆ ಹುಷಾರಿಲ್ವಂತ? ಹಾಗಾದರೆ ಆಸ್ಪತ್ರೆ ಖರ್ಚನ್ನ ನಾನೇ ನೋಡ್ಕೋಬೇಕಾಗುತ್ತೆ. ಮತ್ತೆ ಶುರುವಾಯ್ತಾ ನಿಮ್ಮದು ಖರ್ಚು ವೆಚ್ಚದ ವ್ಯವಹಾರ? ಅಪ್ಪ ಅಮ್ಮನ ಖರ್ಚು ಬಗ್ಗೆ ಎಷ್ಟೇ ಯೋಚನೆ ಮಾಡ್ತೀರಾ ನೀವು? ಮಾವ ನಿಮ್ಗೆ ಈ ಮನೆನ ಉಳಿಸ್ಕೊಟ್ಟು ನಿಮ್ಗೆ ಎಷ್ಟು ಖರ್ಚಾಗೋದನ್ನು ತಡೆದಿದ್ದಾರೆ ಅಂತ ಗೊತ್ತಿಲ್ವಾ ನಿಮಗೆ? ಮೊದಲು ಹೋಗಿ ಅತ್ತೆ ಹೇಗಿದ್ದಾರೆ ಅಂತ ವಿಚಾರಿಸಿ. ಯಾರು ಎಷ್ಟು ವಿಚಾರಿಸಿದ್ರೆ ಏನು ಬಂತು? ಹೆತ್ತ ಮಕ್ಕಳು ಹೋಗಿ ಹೇಗಿದೆಯಾ ಅಂತ ವಿಚಾರಿಸಿದ್ರೆ ಸಾಕು, ಹೆತ್ತವ್ರ ಕಾಯಿಲೆ ಅರ್ಧಕ್ಕರ್ಧ ವಾಸಿ ಆಗ್ಬಿಡುತ್ತೆ. ಆಯಿತು ಕಣೆ. ಈಗ ಅವ್ರಿಗೆ ಏನಾಗಿದೆ ಅಂತೆ? ಅತ್ತೆಗೆ ಲೋ BP ಆಗಿ ತಲೆ ತಿರುಗಿ ಬಿದ್ದುಬಿಟ್ಟಿದ್ರಂತೆ. ಮಾವ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಫುಲ್ ಬಾಡಿ ಚೆಕಪ್ ಎಲ್ಲ ಮಾಡಿಸಿದ್ರಂತೆ. ಏನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಂತೆ. ಆದರೆ ಅತ್ತೆ ಪಾಪ ಆ ಮನೇಲಿದ್ದು ಮತ್ತೆ ಕೆಲಸ ಮಾಡಿ ಆಯಾಸ ಮಾಡ್ಕೋತಾರೆ ಅಂತ, ಇಲ್ಲಿದ್ದು ಆರಾಮಾಗಿರ್ತಾರೆ ಅಂತ ನಾನು ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದೆ. ಅಪ್ಪ ಸತ್ಯ, ನನಗೆ ಯಾವುದೇ ಖರ್ಚಿನ ಹೊರೆ ಬರೋ ಹಾಗೆ ಕಾಣಿಸ್ತಿಲ್ಲ. ಅಷ್ಟಕ್ಕೆ ಸೇಫ್ನ. ಏನು ನಿಮ್ಮ ತಲೆಗೆ ಯಾವುದು ಖರ್ಚು ಬರಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಅವಳೋ ಇದ್ಲಂತೆ, ಕಲ್ತಿದ್ದನ್ನು ಬಿಡೆ ಅಂತಂದರೆ ದಾರಿಲಿ ಹೋಗಿ ಮಣ್ಣೆಲ್ಲ ಹುಯ್ಕೊಂಡು ಬಂದ್ಲಂತೆ. ನೀವು ಹಾಗೆ, ಈ ಜನ್ಮದಲ್ಲಿ ನಿಮಗೆ ಬುದ್ಧಿ ಬರಲ್ಲ. ರಾತ್ರಿ ಇಷ್ಟೆಲ್ಲ ಆಗಿದೆ, ಈಗ ಹೇಗೆ ಹೋಗಿ ಅವ್ರಿಗೆ ಮುಖ ತೋರಿಸ್ತೀನಿ ನಾನು?